ಹಾಗಾಗಿ ರಾಯಚೂರು ಜಿಲ್ಲೆಯಲ್ಲಿ ಕೆಲವು ವ್ಯಕ್ತಿಗಳು ಸ್ವಲಾಭಕ್ಕಾಗಿ ಅನಧಿಕೃತ ಸ್ಥಳಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿರುವುದು ಸರ್ಕಾರ ಗಮನಕ್ಕೆ ಬಂದಿರುತ್ತದೆ ಅಂತೇಳಿ ಇದರಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಯಾರು ಆ ವ್ಯಕ್ತಿಗಳಂತೇಳಿ ಸನ್ಮಾನ್ಯ ಸಚಿವರಾದ್ರನ್ನ ಯಾಕಂದ್ರೆ ಏನಾಗ್ತಾ ಇದೆ ಅಲ್ಲಿ ಗಡಿನಾಡು ನಮ್ದು ತೆಲಂಗಾಣ ಮತ್ತು ಆಂಧ್ರ ಎರಡು ಗಡಿನಾಡಿಗೆ ನನ್ನ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಇದೆ. ಅಲ್ಲಿ ಸುಮಾರು ದಿನನಿತ್ಯ ಸಾವಿರಾರು ಜನ ಅಲ್ಲೆಲ್ಲ ಇದೇ ದಂಧೆಗೆ ಈಗ ನಿಂತುಬಿಟ್ಟಿದ್ದಾರೆ. ಪೌಡರ್ಗಳನ್ನ ಆ ಕಡೆ ತೆಲಂಗಾಣದಿಂದ ತರೋದು, ಈ ಕಡೆ ಸೇಂದಿಯನ್ನ ಮಾಡೋದು. ಹಾಗಾಗಿ ಇಷ್ಟೊಂದು ದಾಖಲಾತಿಗಳು ಮತ್ತು ದಾಖಲೆಗಳು ಕೇಸ್ಗಳಾದ್ರೂ ಕೂಡ ಇಲ್ಲಿವರೆಗೂ ಕೂಡ ಅವ್ರಿಗೆ ಯಾವುದೇ ಪನಿಷ್ಮೆಂಟ್ಗಳಾಗಿಲ್ಲ ಮತ್ತು ಗಡಿಪಾರುಗಳು ಕೂಡ ಆಗಿಲ್ಲ. ಹಾಗಾಗಿ ಅವ್ರಿಗೆ ಯಾವುದು ಇವರು ಕ್ರಮಗಳನ್ನು ತೆಗೆದುಕೊಂಡ್ರು ಕೂಡ ಅಲ್ಲಿ ಯಾವುದು ತಡೆಗಟ್ಟಕ್ಕೆ ಆಗ್ತಾ ಇಲ್ಲ. ಸುಮಾರು 13,557 ಲೀಟರ್ಗಳನ್ನ ಇಲ್ಲಿವರೆಗೂ ವಶಪಡಿಸಿಕೊಂಡಿದ್ದಾರೆ. ಸುಮಾರು 183 ಕೇಸ್ಗಳನ್ನ ದಾಖಲಿಸಿದ್ದಾರೆ ಮತ್ತು ಇಲ್ಲಿ 102 ಕೇಸ್ಗಳನ್ನ ಬೇರೆ ಬೇರೆ ಡ್ರಗ್ಸ್ಗಳಿರ್ಬೋದು ಇವೆಲ್ಲ ಮಾಡಿದ್ದಾರೆ. ಆದರೆ ಯಾವುದು ತಡೆಗಟ್ಟಕ್ಕಿಲ್ಲ, ಬೆಳೀತಾ ಹೋಗ್ತಾ ಇದೆ, ಹನುಮಂತನ ಬಾಲ ರೀತಿಯಲ್ಲಿ ಬೆಳೀತಾ ಇದೆ. ಹಾಗಾಗಿ ಇವೆಲ್ಲವನ್ನ ಅಕ್ರಮವಾಗಿ ಮಾರಾಟ ಮಾಡುವಂತ ಏನು ದಂಧೆಗೆ ಇಳಿದಿದ್ದಾರೆ ಯಾರು ಆ ಹೆಸರುಗಳು ತಮಗೆ, ಯಾಕಂದ್ರೆ ಸರ್ಕಾರ ಗಮನಕ್ಕಿದೆ ಆ ವ್ಯಕ್ತಿಗಳು ಅಂತ ಹೇಳಿದಾಗ ಆ ವ್ಯಕ್ತಿಗಳನ್ನ ತಕ್ಷಣಕ್ಕೆ ಆ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು ಮತ್ತು ಈ ಚಟುವಟಿಕೆಯಲ್ಲಿ ತೊಡಗಿದಂತ ವ್ಯಕ್ತಿಗಳಿಗೆ ಬಹಳ ಕಠಿಣವಾದಂತಹ ಶಿಕ್ಷೆಯನ್ನು ಮಾಡೋದಕ್ಕೆ ಮಾಡಿದಾಗ ಮಾತ್ರ. ಇಲ್ಲದೆ ಹೋದ್ರೆ ಅಲ್ಲಿ ಯುವಕರೆಲ್ಲ ಬಹಳ ಮಾದಕ ವಸ್ತುಗಳಿಂದ ದಿನನಿತ್ಯ ಆಕ್ಸಿಡೆಂಟ್ಗಳಾಗ್ತಾ ಇದೆ ಮತ್ತು ಬಹಳಷ್ಟು ಮರ್ಡರ್ ಕೇಸ್ಗಳನ್ನ ಆಗ್ತಾ ಇದೆ. ಈ ರೀತಿಯಾಗಿ ಇಳಿತಾ ಇದ್ದಾರೆ. ಹಾಗಾಗಿ ಈ ಅಬಕಾರಿ ಸಚಿವರು ಇದಕ್ಕೆ ಏನಾದರೂ ಕಾನೂನಲ್ಲಿ ಇನ್ನ ಬಿಗಿಯಾದ ಕಾನೂನು ಏನಾದರೂ ಬಿಲ್ ಅನ್ನು ತಂದ್ರೆ, ಸೆಷನ್ ಬಿಲ್ ಅನ್ನು ತಂದು ಕಠಿಣವಾದಂತಹ ಕಾನೂನುಗಳನ್ನು ತೆಗೆದುಕೊಳ್ಳದೆ ಹೋದ್ರೆ ಬಹಳಷ್ಟು ಅರಾಜಕತೆಯನ್ನಾಗುವಂಥದ್ದು ಕೂಡ ಬಹಳ ಹತ್ತಿರಕ್ಕೆ ನಾವು ಕಾಣ್ತಾ ಇದೀವಿ. ಹಾಗಾಗಿ ಯುವಕರು ಪಾಪ ಒಬ್ಬೊಬ್ಬರು ಮಕ್ಕಳು 2 ಮಕ್ಕಳು ಇರ್ತಾರ, ಬಹಳ ಮಾದಕ ವಸ್ತುಗಳಿಗೆ ಬಲಿ ಆಗುವಂಥದ್ದು ಕೂಡ ನಾವು ನೋಡ್ತಾ ಇದೀವಿ. ತಾವು ಉತ್ತರವನ್ನ ಕೊಡಿ ಅಂತೇಳಿ ಹೇಳ್ತಾ ಇದ್ದೀವಿ.